ವಿಪರ್ಯಾಸ ಹೇಗಿದೆ ಗೊತ್ತಾ? ಬಂಡೆಗಲ್ಲನ್ನೇ ಕೆತ್ತಿ ಕೆತ್ತಿ ಸುಂದರ ವಿಗ್ರಹ ಮಾಡುವಂತಹ ಮನುಷ್ಯನೇ ತನ್ನ ಜೀವನವನ್ನೇ ಕೆತ್ತಿ ಕೆತ್ತಿ ಸುಂದರ ಮಾಡ್ಕೊಳ್ಳೋದ್ರಲ್ಲಿ ಸೋತ್ಬಿಡ್ತಾನೆ. ಕೊನೆಗೆ ತಾನೇ ಕೆತ್ತಿದ ದೇವರ ವಿಗ್ರಹದ ಮುಂದೆ ನಿಂತ್ಕೊಂಡು ಕಾಪಾಡು ದೇವರು ಅಂತ ಬೇಡ್ಕೋತಾನೆ. ಕೆಲವರು ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿರ್ತಾರೆ ಅಂದರೆ ನೀನು ಯಾವತ್ತೂ ಚಿಂತಿಸಬೇಡ ಗೆಳೆಯ. ಯಾಕಂದರೆ ಅವರಿಗೆ ನಿನ್ನಲ್ಲಿರುವ ಒಳ್ಳೆಯತನದ ಬಗ್ಗೆ ಹೊಗಳಲು ಬೇರೆ ಮಾರ್ಗವೇ ಗೊತ್ತಿರಲ್ಲ. ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಶಾಂತವಾಗಿರೋದಕ್ಕೆ ನಿನ್ನಲ್ಲಿರುವ 2 ಉಪಾಯಗಳು. ಒಂದು, ಮರೆಯಲಾಗದಂತಹ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಬೇಕು. ಕ್ಷಮಿಸಲಾಗದಂತಹ ವ್ಯಕ್ತಿಗಳನ್ನು ಮರೆತು ಬಿಡಬೇಕು. ನೀರು ಕುಡಿಯೋ ಮೊದಲು ಬಾಯಾರಿಕೆಯನ್ನು ಅನುಭವಿಸಬೇಕು. ಹಣವನ್ನು ಪಡೆಯುವ ಮೊದಲು ಬಡತನದ ದುಃಖವನ್ನು ಅನುಭವಿಸಬೇಕಾಗತ್ತೆ. ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನು ಅನುಭವಿಸಲೇಬೇಕಾಗತ್ತೆ ಗೆಳೆಯ. ಯಾವುದೇ ಪ್ರಪಂಚದ ಸಂತೋಷವನ್ನು ನೀನು ಪಡೆಯುವ ಮೊದಲು ದುಃಖವನ್ನು ಅನುಭವಿಸಿಯೇ ಬಂದಿರಬೇಕು. ಆಗ ನೀನು ಜೀವನದಲ್ಲಿರುವ ಎಲ್ಲ ಸಂತೋಷವನ್ನು ಪಡೆದುಕೊಳ್ಳುವ ಅರ್ಹತೆಯನ್ನು ಪಡ್ಕೋತೀಯ. ದೇವರು ತಡ ಮಾಡಿದ್ರೂ ನ್ಯಾಯವನ್ನೇ ಮಾಡ್ತಾನೆ, ಆದರೆ ಅನ್ಯಾಯವಂತೂ ಮಾಡೋದೇ ಇಲ್ಲ. ತಡ ಆಗೋದ್ರ ಹಿಂದೆ ಅದ್ಭುತಗಳೇ ನಡೆಯುತ್ತೆ. ನೀನು ಕಾದು ನೋಡಬೇಕಷ್ಟೇ. ಆ ಕಾದು ನೋಡುವಂತಹ ತಾಳ್ಮೆ ನಿನ್ನಲ್ಲಿರಬೇಕು ಅಷ್ಟೇ. ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳಿವೆ, ಆದರೆ ಅವುಗಳ ನಿವಾರಣೆಯ ಉಪಾಯವೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನೀನು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡೋದನ್ನು ಬಿಟ್ಬಿಡು. ಇದಕ್ಕೆ ಬದಲಾಗಿ ಇನ್ನೊಬ್ಬರೊಂದಿಗೆ ಮಾತನಾಡೋದನ್ನು ಕಲ್ತ್ಕೋ. ಇನ್ನೊಬ್ಬರೊಂದಿಗೆ ಮಾತನಾಡೋದು ಅಂದರೆ ಅವರೊಂದಿಗೆ ಒಳ್ಳೆಯ ಸಂಭಾಷಣೆ ಮಾತನಾಡಬೇಕು. ಆಗ ಎಲ್ಲ ಸಮಸ್ಯೆಗಳು ತಾನಾಗಿಯೇ ಮಾಯವಾಗಿಬಿಡುತ್ತೆ. ಈ ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಬಂದಂತೆ ಬದುಕಬೇಕು, ನುಡಿದಂತೆ ನಡಿಬೇಕು, ಎದ್ರು ಬಾಗಬೇಕು. ನಮ್ಮ ವಾದ ಸರಿ ಇದ್ದರೂ ಕೂಡ ನಾವು ಸುಮ್ಮನಾಗಿರಬೇಕು. ನಮ್ಮ ತಪ್ಪು ಇರದೇ ಇದ್ದರೂ ಕೂಡ ನಾವು ಕ್ಷಮೆ ಕೇಳಬೇಕು. ಮನಸ್ಸಿನಲ್ಲಿ ನೋವಿದ್ರೂ ಮುಖದಲ್ಲಿ ಮಂದಹಾಸ ಇರಬೇಕು. ಸೋತ್ರು ಮತ್ತೊಮ್ಮೆ ಪ್ರಯತ್ನಿಸಬೇಕು. ರಾತ್ರಿ ಪೂರ್ತಿ ಆದರೂ ಮರುದಿನ ನಾವು ನಗ್ನಗ್ತಾ ಇರಬೇಕು ಗೆಳೆಯ. ಜೀವನದಲ್ಲಿ ನೀನು ಸೋತಿದೀಯಾ ಅಂದರೆ ನಿನ್ನ ಜೀವನವೇ ಮುಗಿದೋಯ್ತು ಅನ್ಕೋಬೇಡ. ಯಾರು ಸೋತಿಲ್ಲ ಈ ಪ್ರಪಂಚದಲ್ಲಿ? ಎಲ್ಲರೂ ಸೋತು ಗೆದ್ದವರೇ. ಸೋತು ಸೋತು ಸುಣ್ಣವಾಗಿ ನೋವುಗಳನ್ನು ನುಗ್ಗಿ ಕಷ್ಟಪಟ್ಟು ಮತ್ತೆ ಎದ್ದು ನಿಂತು ಬದುಕಿ ತೋರಿಸಿ ಇತಿಹಾಸವನ್ನು ಸೃಷ್ಟಿಸಿ ತೋರಿಸಿದ್ದಾರೆ. ತುಳಿದು ಬದುಕುವವ್ರ ಮುಂದೆ ತಿಳಿದು ಬದುಕು, ಅಳಿದು ಬದುಕುವವ್ರ ಮುಂದೆ ಬೆಳೆದು ಬದುಕು. ನೀನು ಎಷ್ಟೇ ಸಿರಿವಂತನಾಗಿರ್ಬೋದು, ಮೊದಲು ನಿನ್ನ ಮಕ್ಕಳಿಗೆ ಬಡತನದ ಪಾಠ ಹೇಳಿಕೊಡು. ಬಡತನದಿಂದ ಕಲಿತ ಪಾಠವೇ ನಿನ್ನ ಮಕ್ಕಳ ಭವಿಷ್ಯದ ಭವ್ಯ ಬುನಾದಿಯಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಿರಾಸೆಯೇ ಬದುಕು ಎಂದು ಕೊರಗಬೇಡ. ಎಲ್ಲ ಕಷ್ಟಗಳು ನನಗೇ ಯಾಕೆ ಅಂತ ಭಾವಿಸ್ಬೇಡ. ಎಲ್ರಿಗಿಂತ ನಾನೇ ಉತ್ತಮ ಎಂದು ಬೀಗಬೇಡ. ಯಾಕಂದರೆ ನಿನಗಿಂತಲೂ ಉತ್ತಮರು ಇದ್ದಾರೆ, ಹಾಗೆ ನಿನಗಿಂತಲೂ ಕಷ್ಟದಲ್ಲಿದ್ದವರು ಇದ್ದಾರೆ. ಕಷ್ಟದಲ್ಲಿದ್ದವರು ಅಂದರೆ ಅವರು ಜೀವನದಲ್ಲಿ ಸೋತ್ಬಿಟ್ರು ಅಂತ ಅಲ್ಲ. ಎಲ್ಲ ಸಮಯದಲ್ಲಿ ನಾವು ಮನುಷ್ಯನಾಗಿರಬೇಕು, ಒಳ್ಳೆಯ ವಿಚಾರಗಳನ್ನು ಹೊಂದಿರಬೇಕು. ಮನುಷ್ಯ ಬದುಕೋದಕ್ಕೆ ಹೆಚ್ಚು ಹಣ ಬೇಕಾಗಿಲ್ಲ. ಬೇರೆಯವರನ್ನು ನೋಡಿ ಅವರಂತೆ ಬದುಕಲು ಹೊರಟ್ರೆ ನಮಗೆ ಎಷ್ಟು ಹಣ ಇದ್ದರೂ ಕೂಡ ಸಾಲೋದಿಲ್ಲ. ಬೇರೊಬ್ಬರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಬೇಕು ಅಂದರೆ ಅವರ ಮಾತುಗಳನ್ನು ಕೇಳಿಸ್ಕೋ. ಬೇರೊಬ್ಬರ ಹೃದಯದಲ್ಲಿ ಏನಿದೆ ಅಂತ ಅರಿಯೋದಕ್ಕೆ ಕೃತ್ಯಗಳನ್ನು ಗಮನಿಸು. ಯಾವುದೇ ಕಾರಣಕ್ಕೂ ಸೋಲನ್ನು ಮಾತ್ರ ಒಪ್ಕೋಬೇಡ. ಎಷ್ಟು ಜನ ಸೋತಿಲ್ಲ ಈ ಪ್ರಪಂಚದಲ್ಲಿ ಗೆಳೆಯ. ಚಿಂತೆ ಮಾಡಿ ಕೊರಗಬೇಡ. ಆ ಚಿಂತೆ ಹುಟ್ಟಿಸಿದವರನ್ನು ಮರೆತು ನೀನು ಮುಂದೆ ನಡಿಬೇಕು. ಸೋಲೆಂಬುದು ನಮ್ಮ ಗೆಲುವಿನ ಹಾದಿಯಲ್ಲಿ ಆಗಾಗ ಬರುವ ಅಡಚಣೆ ಅಷ್ಟೇ. ಅದನ್ನು ನಿವಾರಿಸಿಕೊಳ್ಳುತ್ತಾ ಸಾಗುವುದೇ ನಿಜವಾದ ಕ್ರಮ. ಕೊನೆಗೊಂದು ಮಾತು ಹೇಳ್ತೀನಿ. ಜನರಿಗೆ ನಾವು ಬದಲಾದದ್ದು ಬೇಗ ಕಾಣಿಸುತ್ತೆ, ಆದರೆ ಅವರ ಯಾವ ಮಾತಿನಿಂದ ನಾವು ಬದಲಾದೀವಿ ಅನ್ನೋದು ಮಾತ್ರ ಯಾವುದೇ ಕಾರಣಕ್ಕೂ ಕಾಣಿಸೋದಿಲ್ಲ. ಒಳ್ಳೆಯ ಮನುಷ್ಯ ಎಂದಿಗೂ ಸ್ವಾರ್ಥಿಯಾಗಿರೋದಿಲ್ಲ, ಆದರೆ ಅವನಿಗೆ ಯಾವಾಗ ಬೇರೆಯೊಬ್ಬರ ಯೋಗ್ಯತೆ ಗೊತ್ತಾಗೋದು ಆಗ ಅವರಿಂದ ಮೌನವಾಗಿ ದೂರ ಸರಿದ್ಬಿಡ್ತಾನೆ ಅಷ್ಟೇ. ಮಾಡುವ ತಪ್ಪಿಗೆ ಕ್ಷಮೆ ಇರಬೇಕು. ಪ್ರತಿ ಬಾರಿಯೂ ತಪ್ಪು ತಪ್ಪಾಗೇ ಇರೋದಿಲ್ಲ, ಅದು ಮೋಸವೂ ಆಗಿರುತ್ತೆ. ಜೀವನದಲ್ಲಿ ಇಬ್ಬರನ್ನ ಮಾತ್ರ ಯಾವತ್ತೂ ಮರಿಬೇಡ. ಒಂದು, ನಿನಗೆ ಅಗತ್ಯವಿದ್ದಾಗ ನಿನ್ನಿಂದ ದೂರ ಸರಿದವರು, ಮತ್ತು ಎರಡನೆಯವರು, ನೀನು ಕೇಳುವ ಮುನ್ನವೇ ನಿನ್ನ ಸಹಾಯಕ್ಕೆ ಮುಂದಾದವರು. ಮತ್ತೊಂದು ಕಂಟೆಂಟ್ ತಗೊಂಡು ನಾಳೆ ನಿಮ್ಮ ಮುಂದೆ ತಪ್ಪದೇ ಹಾಜರಾಗಿರ್ತೀನಿ. ಒಂದು ವೇಳೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಹರಸಿ ಬೆಳೆಸಿ ಆಶೀರ್ವದಿಸಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.